ಜನವರಿ 3, 2026 ಬೆಂಗಳೂರಿನ ರಾಮಮೂರ್ತಿ ನಗರದ ಒಂದು ಅಪಾರ್ಟ್ಮೆಂಟಿಂದ ದಟ್ಟವಾದ ಹೊಗೆ ಬರ್ತಾ ಇರುತ್ತೆ. ಅಕ್ಕಪಕ್ಕದ ಮನೆಯವರೆಲ್ಲ ಓಡ್ ಬರ್ತಾರೆ, ಫೈರ್ ಇಂಜಿನಿಗೆ ಕಾಲ್ ಮಾಡ್ತಾರೆ. ಫೈರ್ ಫೈಟರ್ಸ್ ಬಂದುಬಿಟ್ಟು ಬೆಂಕಿ ನಂದಿಸ್ತಾರೆ. ಅದಾದಮೇಲೆ ಅವ್ರಿಗೆ ಕಾಣಿಸಿದ್ದು ಒಂದು ಹಾರಿಫಿಕ್ ಇನ್ಸಿಡೆಂಟ್. ಅದೇ 34 ವರ್ಷದ ಶರ್ಮಿಳಾ ಕುಶಲಪ್ಪ ಅವರ ಡೆಡ್ ಬಾಡಿ. ಇನಿಷಿಯಲಿ ಪೊಲೀಸರು ಇದು ಯಾವುದೋ ಒಂದು ಆಕ್ಸಿಡೆಂಟಿಂದ ಆಗಿದೆ, ಶಾರ್ಟ್ ಸರ್ಕ್ಯೂಟಿಂದ ಬೆಂಕಿ ಎತ್ಕೊಂಡಿದೆ ಅಂತ ಸುಮ್ಮನಾಗ್ತಾರೆ. ಬಟ್ ಆಮೇಲೆ ಗೊತ್ತಾಗುತ್ತೆ ಅದು ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲ, ಬಟ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ. ಶರ್ಮಿಳಾ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಅವರು ಆಕ್ಸೆಂಚರಲ್ಲಿ ಕೆಲಸ ಮಾಡ್ತಿರ್ತಾರೆ. ಬಟ್ ಈ ಟೆಕ್ಕಿನ ಮರ್ಡರ್ ಯಾರು ಮಾಡಿದ್ರು, ಅವ್ರ ಮನೆಗೆ ಬೆಂಕಿ ಹೇಗೆ ಹಚ್ಕೋತು? ಬನ್ನಿ ಇವತ್ತು ಈ ಫೈರ್ ಮಿಸ್ಟ್ರಿನ ಡಿಕೋಡ್ ಮಾಡೋಣ. ಎಲ್ಲರಿಗೂ ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ. ಶರ್ಮಿಳಾ ಕುಶಲಪ್ಪ ಅವರಿಗೆ 34 ವರ್ಷ. ಕೊಡಗು ಡಿಸ್ಟಿಕ್ನ ವಿರಾಜಪೇಟೆಯವರು. ಅವರು ಸೆಲ್ಫ್ ಮೇಡ್ ವುಮೆನ್. ಕೊಡಗು ಡಿಸ್ಟಿಕ್ಕಿಂದ ಬಂದು ಬೆಂಗಳೂರಲ್ಲಿ ಕಷ್ಟಪಟ್ಟು ಒಂದು ಆಕ್ಸೆಂಚರ್ ಅನ್ನೋ ದೊಡ್ಡ ಕಂಪ್ನಿಲಿ ಒಂದು ಒಳ್ಳೆ ಪೊಸಿಷನ್ಗೆ ಇಟ್ಟಿಸ್ಕೊಂಡಿರ್ತಾರೆ. ಶರ್ಮಿಳಾ ಅವರು ರಾಮಮೂರ್ತಿ ನಗರದ ಕುಮಾರಸ್ವಾಮಿ ಲೇಔಟ್ನಲ್ಲಿ ಒಂದು ರೆಂಟೆಡ್ ಫ್ಲ್ಯಾಟಲ್ಲಿ ಇರ್ತಾರೆ. ಫ್ಲ್ಯಾಟಲ್ಲಿ ಅವರು ಮತ್ತು ಅವ್ರಿಗೆ ರೂಮ್ಮೇಟ್ ಸಮೇತ ಇರ್ತಾರೆ. ಅವರು ಸಿಂಪಲ್ ಕ್ವೈಟ್ ಇನ್ನೋಸೆಂಟ್ ಹುಡುಗಿ. ಅವ್ರ ಜೀವನ ಏನಿದ್ರು ಮನೆ, ಕೆಲಸ, ಪೇರೆಂಟ್ಸ್ ಇಷ್ಟೇ ಆಗಿರುತ್ತೆ. ಈ ಇನ್ಸಿಡೆಂಟ್ ಆಗಿದ್ದ ದಿನ ಶರ್ಮಿಳಾ ಅವ್ರ ಮನೇಲಿ ಅವರೊಬ್ಬರೇ ಇರ್ತಾರೆ. ಅವರ ರೂಮ್ಮೇಟ್ ಊರಿಗೆ ಹೋಗಿರ್ತಾರೆ. ಇದೇ ಕಾರಣಕ್ಕೆ ಪೊಲೀಸರವರು ಇದೊಂದು ಶಾರ್ಟ್ ಸರ್ಕ್ಯೂಟಿಂದ ಆಗಿರ್ಬೋದು, ಇದೊಂದು ಆಕ್ಸಿಡೆಂಟಿಂದ ಆಗಿರ್ಬೋದು ಅಂತ ಕೇಸ್ನ ಕ್ಲೋಸ್ ಮಾಡೋಕ್ಕಿರ್ತಾರೆ. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇರೆಯೇ ಹೇಳುತ್ತೆ. ಆವಾಗ ಕೇಸಿಗೊಂದು ಟ್ವಿಸ್ಟ್ ಆಗುತ್ತೆ. ಅದೇನೆಂದರೆ ಡಾಕ್ಟ್ರೇ ಹೇಳ್ತಾರೆ ಬೆಂಕಿ ಹತ್ತೋಕ್ಕಿಂತ ಮುಂಚೆನೇ ಶರ್ಮಿಳಾ ಅವ್ರ ಪ್ರಾಣ ಹೋಗಿದೆ ಅಂತ. ಏಕೆಂದರೆ ಅವರ ಲಂಗ್ಸಲ್ಲಿ ಹೊಗೆ ಏನು ತುಂಬಿಕೊಂಡಿರಲಿಲ್ಲ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಅವ್ರ ಕುತ್ತಿಗೆಯಲ್ಲಿ, ಮೂಗಲ್ಲಿ ಎಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗಾಯ ಆಗಿದೆ. ಸೊ ಸಮ್ವನ್ ಚೋಕ್ಡ್ ಟು ಡೆತ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಆ್ಯಂಡ್ ಶರ್ಮಿಳಾ ಅವ್ರ ಫ್ರೆಂಡ್ ರೋಹಿತ್ ಸಮೇತ ಒಂದು ಕ್ಲೂ ಕೊಡ್ತಾರೆ. ಅದೇನೆಂದರೆ ಶರ್ಮಿಳಾ ಅವರು ತುಂಬ ಕೇರ್ಫುಲ್ ಆದಂಥ ಹುಡುಗಿ, ಈ ಥರ ಆಕ್ಸಿಡೆಂಟ್ ಎಲ್ಲ ಮಾಡ್ಕೊಳ್ಳಲ್ಲ ಅಂತ. ಸೊ ಆವಾಗ ಪೊಲೀಸವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಅವರಿಗೆ ಫಸ್ಟ್ ಸಿಗೋ ಕ್ಲೂನೇ ಶರ್ಮಿಳಾ ಫೋನ್ ಈಸ್ ಮಿಸ್ಸಿಂಗ್. ಪೊಲೀಸವರು ಆ ಮೊಬೈಲ್ ಲೊಕೇಶನ್ನ ಟ್ರೇಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಹುಡುಕ್ತಾ ಹೋದಾಗ ಆ ಮೊಬೈಲ್ ಲೊಕೇಶನ್ ಬೇರೆ ಎಲ್ಲೂ ಅಲ್ಲ, ಶರ್ಮಿಳಾ ಅವ್ರ ಪಕ್ಕದ ಮನೆಯಲ್ಲೇ ಸಿಗುತ್ತೆ. ಅದೇ ಕರ್ನಲ್ ಕುರಾಯ್ ಮನೇಲಿ. ಈ ಕೇಸ್ನ ಅಕ್ಯೂಸ್ಡ್ ಇವನೇ. ಕರ್ನಲ್ ಕುರಾಯ್ ಜಸ್ಟ್ 18 ವರ್ಷದ ಸೆಕೆಂಡ್ ಪಿ ಹುಡುಗ. ಇವನು ಕೂಡ ವಿರಾಜಪೇಟೆಯಿಂದನೇ ಬಂದಿರೋನು. ಈ ಕರ್ನಲ್ ಕುರಾಯ್ ಶರ್ಮಿಳಾ ಅವರ ಪಕ್ಕದ ಮನೆಯಲ್ಲೇ ಅವ್ರ ತಾಯಿ ಜೊತೆ ವಾಸ ಇರ್ತಾನೆ. ಕಾಲೇಜಲ್ಲಿ ಓದ್ತಿದ್ದ ಹುಡುಗ. ಕಾಲೇಜ್ ಲೈಫ್ನ ಎಂಜಾಯ್ ಮಾಡಬೇಕಿದ್ದ ವಯಸ್ಸು. ಬಟ್ ಅವನ ತಲೆಯಲ್ಲಿ ಇದ್ದಿದ್ದು ಬುಕ್ಕಲ್ಲ, ಬರೀ ಲಸ್ಟ್. ಈ ಕರ್ನಲ್ ಶರ್ಮಿಳಾನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿರ್ತಾನೆ. ಇವ್ರು ಯಾವಾಗ ಆಚೆ ಹೋಗ್ತಾರೆ, ಯಾವಾಗ ಬರ್ತಾರೆ, ಇವ್ರ ಮನೇಲಿ ಯಾವಾಗ ಇರ್ತಾರೆ, ಯಾವಾಗ ಇರಲ್ಲ, ಇವ್ರು ಎಷ್ಟು ಜನ ಫ್ಲ್ಯಾಟ್ಮೇಟ್ಸ್ ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿರ್ತಾನೆ. ಪೊಲೀಸರನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಾದ್ಮೇಲೆ ಅವ್ನು ಹೇಳಿದ ಸತ್ಯ ಕೇಳಿದ್ರೆ ಶಾಕ್ ಆಗ್ತೀರಾ. ಅವ್ನು ಏನು ಹೇಳ್ತಾನೆ ಅಂದರೆ ಕರ್ನಲ್ಗೆ ಶರ್ಮಿಳಾ ಮೇಲೆ ಒನ್ ಸೈಡೆಡ್ ಅಬ್ಸೆಷನ್ ಇರುತ್ತೆ. ಅದಕ್ಕೆ ಅವತ್ತಿನ ದಿನ ಅವರ ಫ್ಲ್ಯಾಟ್ಮೇಟ್ ಇರಲ್ಲ ಅನ್ನೋದು ಇವನಿಗೆ ಮುಂಚೆನೇ ಗೊತ್ತಿರುತ್ತೆ. ಅದಕ್ಕೆ ಅವತ್ತಿನ ದಿನ ನೈಟ್ 9 ಗಂಟೆಗೆ ಶರ್ಮಿಳಾ ಮನೆಗೆ ಸ್ಲೈಡೆಡ್ ವಿಂಡೋ ಮೂಲಕ ಒಳಗೆ ಹೋಗ್ತಾನೆ. ಶರ್ಮಿಳಾ ಅವರು ಆಗ್ತಾನೆ ಊಟ ಮಾಡಿ ರೆಸ್ಟ್ ಮಾಡ್ತಿರ್ತಾರೆ. ಇವನು ಒಳಗೆ ಹೋದವನು ಅವ್ರಿಗೆ ಸೆಕ್ಷುವಲ್ ಫೇವರ್ಸ್ ಡಿಮ್ಯಾಂಡ್ ಮಾಡ್ತಾನೆ. ಇದನ್ನು ಕೇಳಿ ಶರ್ಮಿಳಾ ಅವರು ಶಾಕ್ ಆಗ್ತಾರೆ, ಫುಲ್ ಕಿರ್ಚಾಡ್ತಾರೆ, ಹೊರಗೆ ಹೋಗುವಂಥ ಗಲಾಟೆ ಮಾಡ್ತಾರೆ. ಅದೇ ಕಿರ್ಚಾಟದಲ್ಲಿ ಇವನಿಗೆ ಭಯದ ಜೊತೆಗೆ ಕೋಪನೂ ಬರುತ್ತೆ. ಅವ್ರನ್ನ ಹೆಂಗಾದರೂ ಮಾಡಿ ಸೈಲೆಂಟ್ ಮಾಡಬೇಕು ಅಂತ ದಿಂಗ್ ತೊಗೊಂಡು ಅವ್ರ ಬಾಯಿ ಹತ್ರ ಮುಚ್ಚಕ್ಕೆ ಶುರು ಮಾಡ್ತಾನೆ. ಸೊ ಈ ಗಲಿಬಿಲಿಲಿ ಅವರಿಗೆ ಕುತ್ತಿಗೆಗೆ, ಮೂಗಿಗೆ ಎಲ್ಲ ಸ್ವಲ್ಪ ಹೇಟ್ ಆಗುತ್ತೆ. ಹಂಗೆ ಅಮುಕ್ತಾ ಅವರ ಶಬ್ದದ ಜೊತೆಗೆ ಪ್ರಾಣನೂ ಹೋಗುತ್ತೆ. ಆದರೆ ಕ್ರುಯಾಲಿಟಿ ಏನಂದರೆ ತನ್ನ ತಪ್ಪನ್ನು ಮುಚ್ಚಾಕೋಕ್ಕೆ, ಸಾಕ್ಷಿ ನಾಶ ಮಾಡೋಕ್ಕೆ ಅಂತ ಶರ್ಮಿಳಾ ಅವ್ರ ಬಟ್ಟೆನೆಲ್ಲ, ಬೆಡ್ಶೀಟ್ನೆಲ್ಲ ಒಂದು ಕಡೆ ಗುಡ್ಡೆ ಮಾಡಿ ಅದಕ್ಕೆ ಬೆಂಕಿ ಕೊಡ್ತಾನೆ. ಸೊ ಶರ್ಮಿಳಾ ಬಾಡಿ ಕತ್ಕೊಂಡು ಉರಿಲಿ, ಇದು ಆಕ್ಸಿಡೆಂಟ್ ಅಂತ ಕಾಣಲಿ ಅಂತ. ಬೆಂಕಿ ಕಚ್ತವನು ಅಲ್ಲೇ ಎದ್ದಿದ್ದ ಶರ್ಮಿಳಾ ಮೊಬೈಲ್ನ ಕತ್ಕೊಂಡು ಅದೇ ಸ್ಲೈಡಿಂಗ್ ವಿಂಡೋಯಿಂದ ವಾಪಸ್ ಹೋಗ್ತಾನೆ. ವಿಪರ್ಯಾಸ ಏನು ಅಂದರೆ ಈ ಕಡೆ ಮನೇಲಿ ಶರ್ಮಿಳಾ ಬಾಡಿ ಕತ್ತುರಿತಾ ಇದ್ದರೆ ಅದೇ ಪಕ್ಕದ ಮನೆಯಲ್ಲಿ ಅಕ್ಯೂಸ್ಡ್ ಆರಾಮಾಗಿ ಮಲಗಿರ್ತಾನೆ. ಈ ಶರ್ಮಿಳಾ ಕುಶಲಪ್ಪ ಕೇಸ್ ನಮಗೊಂದು ಪಾಠ ಕಲಿಸುತ್ತೆ. ಅದೇನಪ್ಪ ಅಂದರೆ ನಾವು ಅನ್ಕೋತೀವಿ, ನಮ್ಮ ಮನೇಲಿ CCTV ಇದೆ, ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಎಲ್ಲ ಸೇಫ್ ಇದೆ ಅಂತ. ಬಟ್ ಹುಲ್ಲಲ್ಲಿರೋ ಅವು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಶರ್ಮಿಳಾ ಕುಶಲಪ್ಪ ತನ್ನ ಪಕ್ಕದ ಮನೆಯವರಿಂದನೇ ಪ್ರಾಣ ಕಳ್ಕೊತಾರೆ. ನಿಮಗೇನಿಸುತ್ತೆ? ಜಸ್ಟ್ 18 ವರ್ಷದ ಹುಡುಗ ಒಂದು ಕೊಲೆ ಮಾಡ್ತಿದ್ದಾನೆ ಅಂದರೆ ನಮ್ಮ ಸಮಾಜ ಇನ್ಯಾವ ಲೆವೆಲ್ಗೆ ಇಳಿದಿದೆ? ನಿಮಗೇನಿಸುತ್ತೆ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಕ್ವಶ್ಚನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.